ಹಜರತ್ ಸಲ್ಮಾನ್ ಫಾರ್ಸಿ ಮದೀನಾಗೆ ಬಂದರು. ಅವರು ಯಹೂದಿಯ ಗುಲಾಮರಾಗಿದ್ದರು. ಯಹೂದಿ ತುಂಬಾ ದೊಡ್ಡ ವ್ಯಾಪಾರಸ್ಥ ಆಗಿದ್ದ. ಮದೀನಾದಲ್ಲಿ ತುಂಬಾ ದೊಡ್ಡ ಜಮೀನ್ದಾರನಾಗಿದ್ದ. ಅವನು ದಿನವಿಡೀ ತನ್ನ ಕೆಲಸ ಮಾಡುತ್ತಿದ್ದ. ಸಲ್ಮಾನ್ ಫಾರ್ಸಿ ಹತ್ತಿರನೂ ಕೆಲಸ ಮಾಡಿಸುತ್ತಿದ್ದ. ಆದರೆ ಸಲ್ಮಾನ್ ಫಾರ್ಸಿ ಮುಂದೆ ಕೂರುತ್ತಿದ್ದ. ಮತ್ತೆ ಸಲ್ಮಾನ್ ಫಾರ್ಸಿ ಕೂರುವುದಕ್ಕೆ ಹೇಳುತ್ತಿದ್ದ. ಮತ್ತೆ ಎಲ್ಲ ಕೆಲಸ ಆಗಿರುತ್ತಿತ್ತು. ಎಲ್ಲ ಲೆಕ್ಕಾಚಾರ ಮುಗಿಸಿ ಯಹೂದಿ ಕುಳಿತು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಬೈಯುತ್ತಿದ್ದ. ಒಮ್ಮೆ ಬೈಯುತ್ತಿದ್ದ, ಮತ್ತೆ ಬೈಯುತ್ತಿದ್ದ. ಇದನ್ನು ಕೇಳಿ ಸಲ್ಮಾನ್ ಫಾರ್ಸಿ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಹೋಗಿ ಅವನ ಬಟ್ಟೆ ಹಿಡಿಯುತ್ತಿದ್ದರು. ಯಹೂದಿ ಜೋರಾಗಿ ಕಿರುಚುತ್ತಿದ್ದ. ಮತ್ತೆ ಮದೀನಾದವರನ್ನು ಕರೆಯುತ್ತಿದ್ದ. ನೋಡಿ, ಈ ಗುಲಾಮ ತನ್ನ ಮಾಲೀಕನಿಗೆ ಹೊಡೆಯುತ್ತಿದ್ದಾನೆ. ಎಲ್ಲರೂ ಸೇರಿ ಸಲ್ಮಾನ್ ಫಾರ್ಸಿಗೆ ಹೊಡೆಯುತ್ತಿದ್ದರು. ಮತ್ತೆ ರಾತ್ರಿಯಾಗುತ್ತಿತ್ತು. ಸಲ್ಮಾನ್ ಫಾರ್ಸಿ ಅಳುತ್ತಾ ಅಳುತ್ತಾ ಮಲಗುತ್ತಿದ್ದರು. 2ನೇ ದಿನ ಮತ್ತೆ ಇದೇ ತರ, 3ನೇ ದಿನ ಮತ್ತೆ ಇದೇ ತರ, 4ನೇ ದಿನ ಇದೇ ರೀತಿ ಹೊಡೆಯುತ್ತಾ 4 ತಿಂಗಳು ಕಳೆದವು. ಸಲ್ಮಾನ್ ಫಾರ್ಸಿ ಹೇಗೆ ಕೇಳಿರಬಹುದು? ಇದೇ ತರ ದಿನ ಹೊಡೆಯುತ್ತಿದ್ದರು. ಒಂದು ದಿನ 4 ತಿಂಗಳ ನಂತರ ಯಹೂದಿ ಮುಂದೆ ಕೂತು ಆಗ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಕೆಟ್ಟದಾಗಿ ಬೈದ. ಸಲ್ಮಾನ್ ಫಾರ್ಸಿ ರವರಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಫಾರ್ಸಿ ಜೋರಾಗಿ ಮುಖಕ್ಕೆ ಹೊಡೆದರು. ಆಗ 400 ಯಹೂದಿ ಬಂದು ಸಲ್ಮಾನ್ ಫಾರ್ಸಿಗೆ ಹೊಡೆದರು. ಇಷ್ಟು ಹೊಡೆದರು. ದೇಹದ ಯಾವ ಜಾಗನೂ ಬಿಡಲಿಲ್ಲ. ಎಲ್ಲ ಕಡೆಯಿಂದ ರಕ್ತ ಬಂತು. ಒದೆ ತಿಂದು ಸಲ್ಮಾನ್ ಫಾರ್ಸಿ ಮನೆಗೆ ಹೋಗಲಿಲ್ಲ. ಅವರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹತ್ತಿರ ಹೋದರು. ಸಲ್ಮಾನ್ ಫಾರ್ಸಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನೋಡಿದರು ಮತ್ತು ಅಳಲು ಆರಂಭಿಸಿದರು. ದೇಹವೆಲ್ಲ ರಕ್ತದಿಂದ ಒದ್ದೆಯಾಗಿತ್ತು. ಮತ್ತು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸಲ್ಮಾನ್ ಎಲ್ಲಾದರೂ ಬಿದ್ದರ? ನಿನಗೆ ಏಟಾಗಿದೆ. ಸಲ್ಮಾನ್ ಫಾರ್ಸಿ ಹೇಳಿದರು, ನಾನು 4 ತಿಂಗಳಿಂದ ಒಂದು ಮಾತನ್ನು ಬಚ್ಚಿಟ್ಟಿದ್ದೆ, ನಿಮಗೆ ಹೇಳಿರಲಿಲ್ಲ. ಮತ್ತು ಎಲ್ಲ ವಿಷಯವನ್ನು ತಿಳಿಸಿದರು. ನಿಮ್ಮ ಮೇಲಿನ ಪ್ರೀತಿಯಿಂದ ಒದೆ ತಿಂದು ಬಂದಿದ್ದೇನೆ. 400 ಯಹೂದಿ ಹೊಡೆದರು. ನಮ್ಮ ನಬಿಯವರ ಕಣ್ಣಲ್ಲಿ ನೀರು ಬಂತು. ಸ್ವತಃ ನಬಿಯವರೇ ಲೋಟದಲ್ಲಿ ನೀರು ತಂದುಕೊಟ್ಟರು. ಇವತ್ತು ನಿನ್ನ ಗಾಯವನ್ನು ತೊಳೆಯುವವನು ನಿನ್ನ ನಬಿಯಾಗಿರುತ್ತಾನೆ. ಸಲ್ಮಾನ್ ಫಾರ್ಸಿ ಹೇಳಿದರು, ನನ್ನ ರಕ್ತ ನಿಮ್ಮ ಕೈಗಳ ಮೇಲೆ ಚೆನ್ನಾಗಿ ಕಾಣಿಸುವುದಿಲ್ಲ. ನಬಿ ಹೇಳಿದರು, ನನ್ನ ಮೇಲಿನ ಪ್ರೀತಿ ಇದ್ದರೆ ಸುಮ್ಮನೆ ಕುಳಿತುಕೋ ಎಂದು ಹೇಳಿ ರಕ್ತವನ್ನು ತೊಳೆದರು. ಮತ್ತೆ ದೇಹವನ್ನು ತೊಳೆದರು. ನಬಿಯವರ ಕೈಗಳು ದೇಹದ ಮೇಲೆ ಇಟ್ಟರೆ ಎಷ್ಟು ಹೊಳೆದಿರಬಹುದು. ಮತ್ತೆ ಹೇಳಿದರು, ಅವನು ನಿನ್ನ ಯಜಮಾನ ಮತ್ತು ನೀನು ಅವನ ಕೆಲಸ ಮಾಡುವವನು. ನಿನ್ನ ಕೆಲಸ ಮಾಡುವುದು ಮುಖ್ಯವಾಗಿದೆ. ಆದರೆ ನನ್ನ 3 ಮಾತುಗಳನ್ನು ಕೇಳಿ ಹೋಗು. ಮೊದಲ ಮಾತು, ಸಲ್ಮಾನ್, ಇಡೀ ಪ್ರಪಂಚ ಸ್ವರ್ಗಕ್ಕಾಗಿ ಕಾಯುತ್ತಿದೆ, ಆದರೆ ಸ್ವರ್ಗ ನಿನಗಾಗಿ ಕಾಯುತ್ತಿದೆ. 2ನೇ ಮಾತು, ಇವತ್ತು ನೀನು ನನ್ನವನಾದೆ, ನಾನು ನಿನ್ನವನಾದೆ. ಯಾವಾಗ ನನ್ನ ಮನೆಯವರ ಹೆಸರು ಬರುತ್ತೋ ಅದರಲ್ಲಿ ನಿನ್ನ ಹೆಸರು ಇರುತ್ತೆ. ನಬಿಯವರ ಮನೆಯವರಾಗುವ ಅದೃಷ್ಟ ಮತ್ತು ಸ್ವರ್ಗ ಪ್ರವೇಶಿಸುವ ಅದೃಷ್ಟ. 3ನೇ ಮಾತು, ಪ್ರೀತಿಯಿಂದ ಹೇಳಿದರು, ಯಹೂದಿ ಎಷ್ಟೇ ಬೈದರೂ ನೀನು ತಿರುಗಿಸಿ ಬೈಬೇಡ, ಹೊಡೆಯಬೇಡ, ತಾಳ್ಮೆಯಿಂದ ಇರು, ಅಲ್ಲ ದಾರಿ ತೋರಿಸುತ್ತಾರೆ. ಸಲ್ಮಾನ್ ಫಾರ್ಸಿ ಯಹೂದಿ ಹತ್ತಿರ ಹೋದರು. ಮತ್ತೆ ಕೆಲಸ ಮಾಡಿದರು. ಸಂಜೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಯಹೂದಿ ಬೈದನು. ಸಲ್ಮಾನ್ ಫಾರ್ಸಿ ತಾಳ್ಮೆಯಿಂದ ಇದ್ದರು. 1ನೇ ದಿನ ಹಾಗೆ ಮಾಡಿದರು, 2ನೇ ದಿನ ಹಾಗೆ ಮಾಡಿದರು, 3ನೇ ದಿನ ಹಾಗೆ ಮಾಡಿದರು. 4ನೇ ದಿನ ಯಹೂದಿ ತುಂಬ ಕೆಟ್ಟದಾಗಿ ಬೈದನು. ಸಲ್ಮಾನ್ ಫಾರ್ಸಿ ರವರಿಗೆ ಸಹಿಸಲಾಗಲಿಲ್ಲ. ಮತ್ತೆ ಜೋರಾಗಿ ಹೊಡೆದರು. ಅವನು ನೆಲಕ್ಕೆ ಬಿದ್ದನು. 400 ಯಹೂದಿ ಬಂದು ಹೊಡೆದರು. ಸಲ್ಮಾನ್ ಫಾರ್ಸಿ ಮತ್ತೆ ನಬಿಯವರ ಹತ್ತಿರ ಬಂದರು. ನಬಿ ಹೇಳಿದರು, ಸಲ್ಮಾನ್, ನಾನು ನಿನಗೆ ತಾಳ್ಮೆಯಿಂದ ಇರಲು ಹೇಳಿದ್ದೆ, ಆದರೆ ನೀನೇಕೆ ಇರಲಿಲ್ಲ? ಯಾ ನಬಿ, ನೀವು ಹೇಳಿದ್ದೀರಿ ತಾಳ್ಮೆಯಿಂದ ಇರು ಎಂದು. ಆದರೆ ನಿಮಗೆ ಯಾರಾದರೂ ಬೈದರೆ ನನ್ನ ಹತ್ತಿರ ತಡೆಯೋಕ್ಕಾಗಲ್ಲ. ನಬಿ, ನೀವು ಮತ್ತೆ ಅವನ ಹತ್ತಿರ ಕಳಿಸುತ್ತೀರಾ? ಅವನು ಮತ್ತೆ ನಿಮಗೆ ಬೈಯುತ್ತಾನೆ. ನಾನು ಆಣೆ ಮಾಡಿ ಹೇಳುತ್ತೇನೆ, ನಾನು ಎಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ. ಅವನು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ಸಹಿಸಿಕೊಳ್ಳುತ್ತೇನೆ. ಆದರೆ ನಿಮಗೆ ಬೈದರೆ ಮತ್ತೆ ಕೆನ್ನೆಗೆ ಬಾರಿಸುತ್ತೇನೆ. ನಬಿ ಅವರು ತಿಳಿದುಕೊಂಡರು, ಇವನ ಈಮಾನ್ ತುಂಬ ಗಟ್ಟಿಯಾಗಿದೆ. ಇವನು ನನಗೆ ಯಾರಾದರೂ ಬೈದರೆ ಸಹಿಸಿಕೊಳ್ಳುವುದಿಲ್ಲ. ಮತ್ತೆ ನಬಿ ಹೇಳಿದರು, ಯ ಸಲ್ಮಾನ್, ನೀನು ನಿನ್ನ ಮಾಲೀಕನ ಹತ್ತಿರ ಹೋಗು. ಅವನು ಏನು ಕೇಳುತ್ತಾನೋ ಅದಕ್ಕೆ ಒಪ್ಪಿಕೋ ಮತ್ತು ಆಜಾದಾಗು. ಮತ್ತು ಅವನು ಏನು ಕೇಳುತ್ತಾನೋ ಅದನ್ನು ನೀನು ಕೊಡುವುದಿಲ್ಲ, ನಾನು ಕೊಡುತ್ತೇನೆ. ನೀನು ಏನು ಚಿಂತಿಸಬೇಡ. ಯಹೂದಿಯ ಗುಲಾಮಿ ಬಿಡುತ್ತೀಯಾ? ನನ್ನ ಗುಲಾಮ ಆಗುತ್ತೀಯಾ? ಸಲ್ಮಾನ್ ಫಾರ್ಸಿ ಖುಷಿಯಿಂದ ಕುಪ್ಪಳಿಸಿದರು ಮತ್ತು ಹೋದರು. ಯಹೂದಿ, ಏನು ಕೇಳುತ್ತೀಯಾ ಕೇಳು. ಯಹೂದಿ ಹೇಳಿದ, ನೀನು ನನಗೆ ಏನು ಕೊಡುವೆ? ನಿನ್ನ ಹತ್ತಿರ ದುಡ್ಡಿಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಸಲ್ಮಾನ್ ಹೇಳಿದರು,
ನೀನು ಕೇಳುತ್ತಾ ಹೋಗು, ನಾನು ಕೊಡಲ್ಲ, ನನ್ನ ಹಿಂದೆ ನನ್ನ ನಬಿ ಕೊಡುತ್ತಾರೆ. ಯಹೂದಿ ತಿಳಿದ, ಇವನ ನಬಿ ಕೊಡುತ್ತಾರೆ. ಮದೀನದ ಯಹೂದಿಗಳಿಗೆ ಗೊತ್ತಿತ್ತು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಬಿ ಎಂದು. ಆದರೆ ಇವರು ಈಮಾನ್ ತರುತ್ತಿರಲಿಲ್ಲ. ಕುರಾನ್ನಲ್ಲಿ ತಿಳಿಸಿದೆ, ನಬಿಗೆ ಹೇಗೆ ಪರಿಚಯಿಸುತ್ತಿದ್ದರೆಂದರೆ ತಂದೆ ತನ್ನ ಮಗನನ್ನು ಪರಿಚಯಿಸಿದಂತೆ. ತಂದೆ ತನ್ನ ಮಗನನ್ನು ಪರಿಚಯಿಸುವುದರಲ್ಲಿ ಯಾವ ಅನುಮಾನನೂ ಇರುವುದಿಲ್ಲ. ಅದೇ ರೀತಿ ನಬಿಯನ್ನು ಪರಿಚಯಿಸುವುದರಲ್ಲಿ ಯಾವ ಅನುಮಾನನೂ ಇರಲಿಲ್ಲ. ಯಹೂದಿ ತುಂಬ ಬುದ್ಧಿವಂತನಾಗಿದ್ದ ಮತ್ತು ಸಲ್ಮಾನ್ರನ್ನು ತನ್ನ ಜಮೀನಿಗೆ ಕರೆದುಕೊಂಡು ಹೋದ. ಕೇಳು, ನೀನು ಆಜಾದಾಗಬೇಕಾದರೆ ನನಗೆ 3 ದಿನ ಮತ್ತು 3 ರಾತ್ರಿಗಳಲ್ಲಿ 1ನೇ ಷರತ್ತು, ಈ ಜಮೀನಿನಲ್ಲಿ 300 ಖರ್ಜೂರದ ಗಿಡ ಬೇಕು. 2ನೇ ಷರತ್ತು, ಖರ್ಜೂರ ಹಣ್ಣಾಗಿರಬೇಕು. 3ನೇ ಷರತ್ತು, ಇಂತಹ ಖರ್ಜೂರ ಆಗಿರಬೇಕು, ಇಡೀ ಮದೀನಾದಲ್ಲಿ ಅಂತಹ ಖರ್ಜೂರ ಸಿಗಬಾರದು. ಇದಾದರೆ ನೀನು ಆಜಾದ್, ಆಗಿಲ್ಲ ಅಂದರೆ ಮತ್ತೆ ನೀನು ಗುಲಾಮಿ ಮಾಡಿಕೊಂಡಿರಬೇಕು. ಇದನ್ನು ಕೇಳಿದ ಸಲ್ಮಾನ್ ಫಾರ್ಸಿ ಅಲ್ಲೇ ನೆಲದ ಮೇಲೆ ಕೂತು ಯೋಚಿಸಿದರು. 3 ದಿನದಲ್ಲಿ 300 ಮರ ಮತ್ತೆ ಖರ್ಜೂರ ಹಣ್ಣಾಗಿರಬೇಕು, ಮತ್ತೆ ಎಲ್ಲೂ ಇಂತಹ ಖರ್ಜೂರ ಇರಬಾರದು. ನಾನು ಆಜಾದ್ ಆಗುವುದು ಕನಸ ಎಂದು ಮನಸ್ಸಲ್ಲಿ ಯೋಚನೆ ಬಂತು. ನಬಿಯವರಿಗೆ ತಿಳಿಸೋಣ ಎಂದು ಓಡಿದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಗಾಡುತ್ತಾ ಕೇಳಿದರು, ಹೇಳು, ಏನು ಕೇಳುತ್ತಿದ್ದಾನೆ? ಇವತ್ತು ಅವನು ಏನು ಕೇಳುತ್ತಾನೋ ಅದನ್ನು ಕೊಟ್ಟು ನಿನ್ನನ್ನು ಆಜಾದ್ ಮಾಡುತ್ತೇನೆ. ಸಲ್ಮಾನ್ ಹೇಳಿದರು, ನಬಿ, ನಾನು ಆಜಾದ್ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಇರಲಿ ಬಿಡಿ, ನಾನು ಆಜಾದ್ ಆಗುವುದಿಲ್ಲ. ಸರಿ, ಆ ಯಹೂದಿ ಏನು ಕೇಳಿದ? ಅವನು ಕೇಳಿದ, 3 ದಿನದಲ್ಲಿ ಒಂದು ಭೂಮಿಯಲ್ಲಿ 300 ಮರಗಳು, ಅದರಲ್ಲಿ ಹಣ್ಣಾಗಿರುವ ಖರ್ಜೂರ ಮತ್ತು ಅಂತಹ ಖರ್ಜೂರ ಆಗಿರಬೇಕು, ಮದೀನಾದಲ್ಲಿ ಇರಬಾರದು. ಸಂಜೆಯ ವೇಳೆಯಾಯಿತು. ಸಲ್ಮಾನ್ ಹೇಳಿದರು, ನಬಿಯವರು ಮುಗುಳ್ನಗುತ್ತಾರೆ ಮತ್ತು ಏನಾದರೂ ಕೇಳಿದ್ದಾನ ಎಂದು ಕೇಳುತ್ತಾರೆ ಮತ್ತು ಇಷ್ಟನ ಕೇಳಿರೋದು ಎನ್ನುತ್ತಾರೆ. ಸಲ್ಮಾನ್ ಹೇಳುತ್ತಾರೆ, ಇದೆಲ್ಲ ಎಲ್ಲಿಂದ ತರುತ್ತೀರಾ? ಏಕೆಂದರೆ ಇವತ್ತು 1ನೇ ದಿನ, ಇನ್ನು 2 ದಿನ ಬಾಕಿ ಇದೆ. 300 ಮರ ಖರ್ಜೂರ ಹಣ್ಣಾಗಿರಬೇಕು. ನಬಿ ಹೇಳುತ್ತಾರೆ, ಸಲ್ಮಾನ್ ಖುಷಿಯಾಗಿರು, ಇದು ಸಹ ಆಗುತ್ತದೆ. ಸಲ್ಮಾನ್ ಯೋಚಿಸಿದರು, ನಬಿ ಗುದ್ದಲಿಗಳನ್ನು ತೆಗೆದುಕೊಂಡು ಸಹಾಬಿಗಳನ್ನು ಕರೆದುಕೊಂಡು ಗಿಡಗಳನ್ನು ನೆಡುತ್ತಾರೆಂದು. ಆದರೆ ನಬಿ ಸಲ್ಮಾನ್ ಕಡೆಗೂ ನೋಡಲಿಲ್ಲ. ಅವರು ಕೆಲಸದಲ್ಲಿ ಬ್ಯುಸಿ ಇದ್ದರು. ರಾತ್ರಿ ತುಂಬ ತಡವಾಗಿತ್ತು. ಸಲ್ಮಾನ್ ನಬಿಯವರನ್ನು ಕೈಗಳನ್ನು ಮುಟ್ಟಿದರು ಮತ್ತು ನಬಿ, ನಾನು ಸಲ್ಮಾನ್. ನಬಿ, ಗೊತ್ತು, ನಡಿ, ಜಮೀನಿನಲ್ಲಿ 300 ಮರಗಳು. ಸಲ್ಮಾನ್ ನಬಿ ಹೇಳಿದರು, ನಾನು ಸಲ್ಮಾನ್, ನಡಿ ಹೋಗೋಣ. ನಬಿ ಹೇಳಿದರು, ಏನು ಹುಡುಕುತ್ತಿದ್ದೀಯಾ? ಏನಿಲ್ಲ. ನಬಿ ಹೇಳಿದರು, ನಡಿ ಹೋಗೋಣ. ನಮ್ಮ ನಬಿ ಹಿಂದೆ, ಸಲ್ಮಾನ್ ಫಾರ್ಸಿ ಮುಂದೆ ಹೋಗುತ್ತಿದ್ದಾರೆ. ಆ ಜಮೀನಿಗೆ ಹೋದರು. ಸಲ್ಮಾನ್ ಫಾರ್ಸಿ ಕಣ್ಣಿಂದ ನೀರು ಬಂತು ಮತ್ತು ಹೇಳಿದರು, ಇಲ್ಲಿಂದ ಅಲ್ಲಿಯವರೆಗೆ ಭೂಮಿ ಇದೆ, 300 ಮರಗಳಾಗಿರಬೇಕು, ಖರ್ಜೂರ ಹಣ್ಣಾಗಿರಬೇಕು, ಮದೀನಾದಲ್ಲಿ ಇಂತಹ ಖರ್ಜೂರ ಇರಬಾರದು. ನಬಿ ನೆಗಾಡಿದರು. ಸಲ್ಮಾನ್, ನಿನ್ನ ಹತ್ತಿರ ಹೊದಿಕೆ ಇದೆಯಾ? ಇದೆ, ಅದನ್ನು ಹಾಸು. ನಬಿ ಹೇಳಿದರು, ನೀನು ಮಲಗು. ಸಲ್ಮಾನ್ ಹೇಳಿದರು, ನೀವು ಒಬ್ಬರೇ ಕೆಲಸ ಮಾಡುತ್ತೀರಾ? ನಬಿ ಹೇಳಿದರು, ನೀನು ಮಲಗು, ನಾನು ಮಲಗುತ್ತೇನೆ. ಸಲ್ಮಾನ್ ಕೇಳಿದರು, ನಾವಿಬ್ಬರು ಮಲಗಿದರೆ ಕೆಲಸ ಮಾಡುವವರು ಯಾರು? ನಬಿ ಹೇಳಿದರು, ದೇವದೂತರು ತಮ್ಮ ಸಂಗಡಿಗರೊಂದಿಗೆ ಬಂದು ಕೆಲಸ ಮಾಡುವವರು. ಸಲ್ಮಾನ್ ಹೇಳಿದರು. ಹೊದಿಕೆ ಹಾಸಿದರು. ನಬಿ ಮಲಗಿದರು. ಸಲ್ಮಾನ್ ಹೇಳುತ್ತಾರೆ, ನನಗೆ ನಿದ್ದೆ ಬರಲಿಲ್ಲ, ಏಕೆಂದರೆ ನಾನು ನೋಡುತ್ತಿದ್ದೆ ದೇವದೂತರು ಹೇಗೆ ಬರುತ್ತಾರೆ, ಎಲ್ಲಿಂದ ಬರುತ್ತಾರೆ ಎಂದು ನೋಡುತ್ತಿದ್ದೆ. ಸ್ವಲ್ಪ ಹೊತ್ತಾದ ಮೇಲೆ ನಬಿ ಎದ್ದರು. ಸಲ್ಮಾನ್, ಏನು ಮಾಡುತ್ತಿದ್ದೀಯಾ? ಸಲ್ಮಾನ್ ಹೇಳಿದರು, ನಬಿ, ನನ್ನ ಜೊತೆ ಹಾಸ್ಯ ಮಾಡುತ್ತಿಲ್ಲವಲ್ಲ, ಎಷ್ಟೊತ್ತಿಂದ ನೋಡುತ್ತಿದ್ದೇನೆ, ಯಾರೂ ಬರಲಿಲ್ಲ. ಸಲ್ಮಾನ್, ಮಲಗು, ನಾನು ಮಲಗುತ್ತಾ ನೋಡುವುದು ನೀನು ಕಣ್ಣು ಬಿಟ್ಟರೂ ನಿನಗೆ ಕಾಣುವುದಿಲ್ಲ. ನಬಿ ಹೇಳಿದರು, ನೀನು ಮಲಗು ಎಂದು ತಮ್ಮ ಕೈಗಳನ್ನು ಸಲ್ಮಾನ್ ತಲೆಯ ಮೇಲೆ ಇಟ್ಟರು. ನಾನು ಮಲಗಿದೆ. ತುಂಬ ಸಮಯದ ನಂತರ ಎದ್ದೆ. ನೋಡಿದರೆ ಅಳುವ ಶಬ್ದ ಕೇಳುತ್ತಿತ್ತು. ಸ್ವಲ್ಪ ಮುಂದೆ ಹೋಗಿ ನೋಡಿದರೆ ನಬಿ ಸಜ್ದಾದಲ್ಲಿ ಅಳುತ್ತಿದ್ದರು. ಸಲ್ಮಾನ್ ಹೇಳಿದರು, ನೀವು ನಮಾಜ್ ಮಾಡುತ್ತಿದ್ದೀರಾ? ನಾನು ಮಲಗಿದ್ದೇನೆ, ನನಗೆ ನಾಚಿಕೆ ಆಗುತ್ತಿದೆ. ನಬಿ ಹೇಳಿದರು, ಇಷ್ಟು ದಿನ ನಿನ್ನ ಮಾಲೀಕ ನಿನಗೆ ಮಲಗಲು ಬಿಡಲಿಲ್ಲ, ಆದರೆ ಇವಾಗ ನಾನು ನಿನ್ನ ಮಾಲೀಕ, ನೀನು ಆರಾಮಾಗಿ ಮಲಗಿಕೋ. ಫಜರ್ ಸಮಯ ಬಂದಾಗ ನಾನು ನಿನ್ನನ್ನು ಎಬ್ಬಿಸುತ್ತೇನೆ. ಫಜರ್ ಸಮಯ ಆಯಿತು. ನಬಿ ಅಜಾನ್ ಕೊಟ್ಟರು. ಅದನ್ನು ಕೇಳಿ ಸಲ್ಮಾನ್ ಫಾರ್ಸಿ ಎದ್ದರು.
ನಬಿ ಸಲ್ಮಾನನ್ನು ಕರೆದುಕೊಂಡು ಹೋಗಿ ನೋಡಿದರು. 100 ಮರಗಳಾಗಿತ್ತು. ಸಲ್ಮಾನ್ ಹೇಳಿದರು, ನಬಿ 100 ಮರಗಳಾಗಿದೆ. ನಬಿ ಹೇಳಿದರು, ನಿನ್ನ ಮಾಲೀಕ ಎಷ್ಟು ದಿನ ಟೈಮ್ ಕೊಟ್ಟಿದ್ದ? 3 ದಿನ. ಬಾ, ಈಗ 100 ಮರಗಳಾಗಿದೆ. ಝೊಹರ್ ಸಮಯದ ವೇಳೆ ಬರೋಣ, 300 ಮರಗಳಾಗಿರುತ್ತೆ. ಸಲ್ಮಾನ್ ಮಧ್ಯಾಹ್ನ ಬಂದು ನೋಡಿದರು. 300 ಮರಗಳಾಗಿತ್ತು ಮತ್ತು ಖರ್ಜೂರ ಹಣ್ಣಾಗಿತ್ತು. ಮತ್ತು ಇಂತಹ ಖರ್ಜೂರ ಮದೀನಾದಲ್ಲಿ ಇರಲಿಲ್ಲ. ಅದೇ ಇಂದಿನ ಅಜ್ವಾ ಖರ್ಜೂರ. ಇದರ ಬೆಲೆ ಜಾಸ್ತಿ. ಮತ್ತು ಸಲ್ಮಾನ್ರಿಗಾಗಿ ಅಜ್ವಾ ಖರ್ಜೂರ ಸ್ವರ್ಗದಿಂದ ಬಂದಿರುವ ಖರ್ಜೂರವಾಗಿದೆ.